ಮೈಕ್ರೋವೇವ್ ಅಬ್ಲೇಷನ್ ಅನ್ನೋದು ನಾವು ಹೇಗೆ ಮಾಡ್ತೀವಿ? ಈ ಮೈಕ್ರೋವೇವ್ ಅಬ್ಲೇಷನ್ ಅನ್ನೋದು ನಾವು ಓಟಿನಲ್ಲೇ ಮಾಡಬೇಕು. ಇದಕ್ಕೆ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಮತ್ತೆ ಅದಕ್ಕೆ ಸ್ಪೆಷಲ್ ಪ್ರೋಬ್ ಇರುತ್ತೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಟೆಕ್ನಿಕ್ ಇರುತ್ತೆ. ಇದನ್ನ ನಾವು ಅನಸ್ತೀಸಿಯಾ ಕೊಟ್ಬಿಟ್ಟು ಅಲ್ಟ್ರಾಸೌಂಡ್ ಮೂಲಕ ನಾವು ಅದನ್ನ ಚೆಕ್ ಮಾಡಿಕೊಂಡು ಆಪರೇಷನ್ ಟೈಮ್ನಲ್ಲಿ ಏನೇನು ಅಂಟ್ಕೊಂಡಿರುತ್ತೆ ಈ ಗರ್ಭಚೀಲಕ್ಕೆ, ಅಂದ್ರೆ ಇದರಲ್ಲಿ ಕರಳು ಅಂಟ್ಕೊಂಡಿರ್ಬೋದು ಅಥವಾ ಮೂತ್ರಕೋಶ ಅಂಟ್ಕೊಂಡಿರ್ಬೋದು, ಓವರೀಸ್ ಅಂಟ್ಕೊಂಡಿರ್ಬೋದು, ಅದನ್ನೆಲ್ಲದನ್ನು ಕರೆಕ್ಟಾಗಿ ಬಿಡಿಸ್ಬಿಟ್ಟು ಆಮೇಲೆ ನಾವು ಮೈಕ್ರೋವೇವ್ ಅಬ್ಲೇಷನ್ನ ಮಾಡಬೇಕಾಗತ್ತೆ. ಇದು ಮಾಡಿದಾಗ ಈ ಯೂಟ್ರಸ್ ಸೈಜ್ ಏನಿರುತ್ತೆ ಅದು 70-75% ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಬಟ್ ಏನು ಅಂತ ಹೇಳಿದಾಗ ಗರ್ಭಚೀಲದ ಒಳ ಪದರವನ್ನು ನಾವು ಡ್ಯಾಮೇಜ್ ಆಗದೆ ಇರೋ ಥರ ತುಂಬ ಕೇರ್ ತಗೊಂಡು ಈ ಪ್ರೊಸೀಜರ್ನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಮೈಕ್ರೋವೇವ್ ಅಬ್ಲೇಷನ್ನಲ್ಲಿ ತುಂಬ ಜಾಸ್ತಿ ಟೆಂಪ್ರೇಚರ್ ಇರುವಂಥ ಹೀಟು ಪಾಸ್ ಆಗ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಮಾಡಿದಾಗ ಯೂಟ್ರಸ್ ಒಳಪದರಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಡೇ ಕೇರ್ ಅಂದರೆ ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೋದು ಅಥವಾ ಒನ್ ಡೇ ಹಾಸ್ಪಿಟಲ್ನಲ್ಲಿ ಸ್ಟೇ ಮಾಡ್ಬೋದು. ಎಲ್ಲ ಕೆಲಸಗಳನ್ನು ಅವ್ರು ಮಾಡ್ಕೋಬೋದು. ಇದು ಲ್ಯಾಪ್ರೋಸ್ಕೋಪಿ ಮೂಲಕ ಅಲ್ಟ್ರಾಸೌಂಡ್ ನೋಡಿಕೊಂಡು ಮಾಡ್ಕೊಳೋಂಥ ಪ್ರೊಸೀಜರ್.